ಎಸ್ ವೆಲ್ಕಮ್ ಬ್ಯಾಕ್ ಟು ರಾಸ್ ಟ್ಯೂಟೋರಿಯಲ್ಸ್. ಲಾಸ್ಟ್ ಕ್ಲಾಸ್ ಒಳಗೆ ನಾನು ಡಿಸ್ಕಸ್ ಮಾಡಿದ್ಯಾ ವಾಟ್ ಫಾರ್ಮೆಟ್. ಸೊ ಲಾಸ್ಟ್ ಕ್ಲಾಸ್ ಫಾರ್ಮೆಟ್ ಡಿಸ್ಕಸ್ ಮಾಡಿದ್ಯಾ. ನಾವು ವಿ ಗೋ ಫಾರ್ ಡೀಟೇಲ್ ಫಾರ್ಮೆಟ್. ಓಕೆ, ಡೀಟೇಲ್ ಫಾರ್ಮೆಟ್ ಹೋಗೋಣ. ಓಕೆ, ಸೊ ಡೀಟೇಲ್ ಫಾರ್ಮೆಟ್ ಒಳಗೆ ಒಂದೇದು ಯಾವ್ದೈತೆ ನೋಡ್ರಿ. ಫಸ್ಟ್ ಒನ್, ಓಕೆ, ಒಂದೇ ಫಾರ್ಮೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಬರ್ಕೋರಿ. ಫಸ್ಟ್ ಒನ್ A cash flow from operating activities. What is the cash flow from operating activities ಅಂತಂದ್ರೆ ಏನಂತ ಹೇಳಿ. ಸೊ ನಿಮ್ಗೆ ಗೊತ್ತೈತಿ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್. ಆಕ್ಟಿವಿಟೀಸ್ ಹೇಳ್ರಿ, ಡೇ ಟು ಡೇ ಆಕ್ಟಿವಿಟೀಸ್. ಸೊ ಡೇ ಟು ಡೇ ಆಕ್ಟಿವಿಟೀಸ್ ಇಂದ ನಮ್ಗೆ ಏನು ಬರ್ತಿತ್ತಲ್ಲ ಅದು ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಬರ್ಕೋರಿ ಮೀನಿಂಗ್. These are the activities which generate revenue income. Which generate what? Revenue income. These are the continue. These are the day to day activities. Day to day activities. ಡೇ ಟು ಡೇ ಆಕ್ಟಿವಿಟೀಸ್. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ ಏನಿದೆ ನನ್ನ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ದೀಸ್ ಆರ್ ದ ಆಕ್ಟಿವಿಟೀಸ್ ವಿಚ್ ಜನರೇಟ್ ದ ರೆವೆನ್ಯೂ ಇನ್ಕಮ್ ಅಂಡ್ ದೀಸ್ ಆರ್ ದ ಡೇ ಟು ಡೇ ಆಕ್ಟಿವಿಟೀಸ್. ಸೊ ಡೈಲಿ ಆಕ್ಟಿವಿಟೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬರ್ಕೋರಿ. ಸೇಲ್ಸ್ ಒಳಗೆ ಎರಡು ಟೈಪ್ ಕ್ಯಾಶ್ ಸೇಲ್ಸ್. ಒಂದೇದು ಯಾವ್ದು ರೀ? ಕ್ಯಾಶ್ ಸೇಲ್ಸ್. ಇನ್ನೊಂದು ಯಾವ್ದು ರೀ? ಕ್ರೆಡಿಟ್ ಸೇಲ್. Is it day to day activities or not? I mean, sale is a day to day activities already. So ಇದಕ್ಕೆ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಏನು ಕರಿತೀವಿ? ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಏನು ಹೇಳ್ರಿ? ಡೇ ಟು ಡೇ ಆಕ್ಟಿವಿಟೀಸ್. ಸೇಲ್ ಮಾಡ್ತಿಲ್ಲ, ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್. ನೆಕ್ಸ್ಟ್ ಬರ್ರಿ, ಸೇಲ್ ಆಫ್ ಗೂಡ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪರ್ಚೇಸ್ ಆಫ್ ಗೂಡ್ಸ್. ಸೊ ಪರ್ಚೇಸ್ ಮಾಡ್ತಿಲ್ಲ. ಸೊ ಪರ್ಚೇಸ್ ಇಸ್ ಅ ಡೈಲಿ ಆಕ್ಟಿವಿಟೀಸ್. ಪರ್ಚೇಸ್ ಆಫ್, ಓಕೆ. ಸೊ ಪರ್ಚೇಸ್ ಹೋಗಿ ಎರಡು ಟೈಪ್ ಮಾಡ್ತೀವಿ. ಒಂದು ಕ್ಯಾಶ್ ಪರ್ಚೇಸ್, ಇನ್ನೊಂದು ಯಾವ್ದು ಹೇಳಿ? ಕ್ರೆಡಿಟ್. ಓಕೆ, ಸೊ ನಾರ್ಮಲಿ ನಾವು ಏನು ಮಾಡ್ತೀವಿ, ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ ಒಳಗೆ ಕ್ಯಾಶ್ ಸೇಲ್ಸ್ ಅಷ್ಟೇ ಇಲ್ಲಿ ತಗೋತೀವಿ. ಪರ್ಚೇಸ್ ಹೋಗಿ ಕ್ಯಾಶ್ ಪರ್ಚೇಸ್ ಇಲ್ಲಿ ತಗೋತೀವಿ. ಆಮೇಲೆ ಸೇಲ್ ಮಾಡಿದ್ದಕ್ಕೆ ರೊಕ್ಕ ಕಲೆಕ್ಟ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ದ ಕ್ಯಾಶ್ ಕಲೆಕ್ಷನ್. ಏನು ಹೇಳ್ರಿ? ಕ್ಯಾಶ್ ಕಲೆಕ್ಷನ್ ಫ್ರಮ್ ವಾಟ್? ಡೆಟರ್ಸ್. ಎಕ್ಸಾಂಪಲ್, ಕ್ಯಾಶ್ ಕಲೆಕ್ಷನ್ ಫಾರ್ಮ್ ಯಾರು ಹೇಳ್ರಿ? ಡೆಟರ್ಸ್. ಎದಕ್ಕೆ ಸಲುವಾಗಿ ಹೇಳ್ರಿ? ಕ್ಯಾಶ್ ಕಲೆಕ್ಷನ್ ಫಾರ್ಮ್ ಡೆಟರ್ಸ್ ಫಾರ್ ಎದಕ್ಕೆ ರೀ? ಫಾರ್ ಕ್ರೆಡಿಟ್ ಸೇಲ್ ಮಾಡಿದ್ದಕ್ಕೆ. ಯಾರು ಸೇಲ್ ಮಾಡಿದ್ದಕ್ಕೆ? ಕ್ರೆಡಿಟ್ ಸೇಲ್ ಮಾಡಿದ್ರೆ ರೊಕ್ಕ ಯಾರು ಕಳಿಸ್ಕೋತೀವಿ ನಾವು? ಡೆಟರ್ಸ್ ಕಡೆಯಿಂದ ರೊಕ್ಕ ಇಸ್ಕೋತೀವಿ. ಇನ್ನೊಂದು ಸಲ ಹೇಳ್ತೀನಿ, ಕ್ಯಾಶ್ ಕಲೆಕ್ಷನ್ ಫ್ರಾಮ್ ಡೆಟರ್ಸ್ ಫಾರ್ ಕ್ರೆಡಿಟ್ ಸೇಲ್ ಉದ್ದೇಶ ಮಾಡ್ತೀವಿ. ಇವತ್ತಿನ ಏನು ಮಾಡ್ತೀವಿ? ರೊಕ್ಕದಿಂದ ರೊಕ್ಕ ಇಸ್ಕೋತೀವಿ. ಸೊ ಕ್ಯಾಶ್ ಕಲೆಕ್ಷನ್ ಡೈಲಿ ಮಾಡ್ತೀನಿ. ನಾರ್ಮಲ್ ಡೇ ಟು ಡೇ. ಓಕೆ, ಸಿಮಿಲರ್ಲಿ ಕ್ಯಾಶ್ ಪೇಮೆಂಟ್ ಮಾಡ್ತೀವಿ. ಏನು ಮಾಡ್ತೀವಿ? ಕ್ಯಾಶ್ ಪೇಮೆಂಟ್ ಟು ಯಾರಿಗೆ? ಕ್ರೆಡಿಟರ್ಸ್. ಎದಕ್ಕೆ? ಓಕೆ, ಕ್ಯಾಶ್ ಪೇಮೆಂಟ್ ಮಾಡ್ತೀವಿ ಕ್ರೆಡಿಟರ್ಸ್ಗೆ ಫಾರ್ ಕ್ರೆಡಿಟ್ ಪರ್ಚೇಸ್ ಮಾಡಿದ್ವಿ. ಉದ್ರಿ ಪರ್ಚೇಸ್ ಮಾಡಿದಕ್ಕೆ ಕ್ಯಾಶ್ ಪೇಮೆಂಟ್ ಮಾಡ್ತೀವಿ. ಯಾರಿಗೆ? ಕ್ರೆಡಿಟರ್ಸ್ಗೆ ಅಥವಾ ಸಪ್ಲೈಯರ್ಗೆ. ಸೊ ಇವೆಲ್ಲ ಡೇ ಟು ಡೇ ಆಕ್ಟಿವಿಟೀಸ್. ಕರೆಕ್ಟ್? ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಏನು ಕರಿತೀವಿ ಹೇಳ್ರಿ? ಆಪರೇಟಿಂಗ್ ಆಕ್ಟಿವಿಟೀಸ್. ಓಕೆ, ಇನ್ನೊಂದು ಎಕ್ಸಾಂಪಲ್, ಸ್ಯಾಲ್ರಿ ಪೇ ಮಾಡ್ತೀರಿ. ಯಾರಿಗೆ? ಎಂಪ್ಲಾಯಿಗೆ ಸ್ಯಾಲ್ರಿ ಪೇ ಮಾಡ್ತೀರಿ. ನೆಕ್ಸ್ಟ್ ರೆಂಟ್ ಪೇ ಮಾಡ್ತೀರಿ. ಸ್ಯಾಲ್ರಿ, ರೆಂಟ್, ಎಕ್ಸೆಟ್ರಾ ಪೇಮೆಂಟ್. ಸೊ ದೀಸ್ ಆರ್ ಆಲ್ಸೋ ಕಾಲ್ಡ್ as what here? ಆಪರೇಟಿಂಗ್ ಆಕ್ಟಿವಿಟೀಸ್. ಇನ್ಸಿಡೆಂಟಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಅಂದರೆ ಸ್ಯಾಲ್ರಿ ಎಲ್ಲ ಕೊಡಬೇಕಲ್ಲ, ಸ್ಯಾಲ್ರಿ ಕೊಡಬೇಕು, ಆಫೀಸ್ ರೆಂಟ್ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕೊಡಬೇಕು. ಸೊ ದೀಸ್ ಆರ್ ದ ಡೇ ಟು ಡೇ ಆಕ್ಟಿವಿಟೀಸ್ಗೆ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಕ್ಲಿಯರ್ ಐತ್ರಿ? ಓಕೆ, ಸೊ ಫಸ್ಟ್ ಪಾರ್ಟ್ ಈಸ್ ವಿ ಆರ್ ಡನ್. ಈಗ ಇದ್ರ ಮೇಲೆ ಒಂದು ಕ್ವಶನ್ ತಗೋಣ. ಏನು ತಗೋರಿ? ಕ್ವಶನ್ ತಗೋಣ. ಓಕೆ, ಸೊ ಕ್ವಶನ್ಸ್ ಬರ್ರಿ. ಯಾವುದಂದ್ರೆ
ನಿಮ್ದು ಟೆಕ್ಸ್ಟ್ ಬುಕ್ ಒಳಗೆ ಇಲುಸ್ಟ್ರೇಷನ್ ನಂಬರ್ 1 ಐತೆ ನೋಡ್ರಿ. ಓಕೆ, ಬಳಿಗಾರ್ ಸರ್ ಬುಕ್ ಒಳಗೆ ಓಕೆ, ಬಳಿಗಾರ್ ಸರ್ ಬುಕ್ ಒಳಗೆ ಇಲುಸ್ಟ್ರೇಷನ್ ನಂಬರ್ 1 ಪೇಜ್ ನಂಬರ್ CF ಬಾರ್ 35 ಇಲ್ಲಿ ಬರಿತೀನಿ ನೋಡ್ರಿ. ಸೊ ಕ್ವಶನ್ ನಂಬರ್ 1 CF ಬಾರ್ 35 ಇಲುಸ್ಟ್ರೇಷನ್ ನಂಬರ್ 1 ಕ್ವಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೋರಿ. CF ಬಾರ್ 35 ಯಾವ ಮೆಥಡ್ ಮಾಡತ್ತದ ಹೇಳ್ರಿ. ನಾವೀಗ 2 ಮೆಥಡ್ ಇದಾವೆ. ಅದ್ರ ಒಂದೇ ಮೆಥಡ್ ಯಾವ್ದು? ಡೈರೆಕ್ಟ್ ಮೆಥಡ್ಸ್. ಸೊ ಈಗ ನಾನು ಏನ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಇದು ಡೈರೆಕ್ಟ್ ಮೆಥಡ್ ಒಳಗೆ. CF ಬಾರ್ 35 ನೋಡ್ರಿ, ಕ್ಯಾಲ್ಕುಲೇಟ್ ದ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಬೈ ಡೈರೆಕ್ಟ್ ಮೆಥಡ್ ಕೊಟ್ಟಾನ. ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7, calculation of cash from cash flow from operating activities. Calculation of cash flow from operating activities. Particulars, adjustment, amount. Okay, first formula. Sir, operating activities ಒಳಗೆ direct method sir. ಹಾ, ಕ್ಯಾಶ್ ಫ್ಲೋ ಇದ್ರೊಳಗೆ ಹೇಳಿದಲ್ಲ, ಒಂದೇದ್ರೊಳಗೆ ಅಷ್ಟೇ ನಿಮ್ಗೆ ಗೊತ್ತಾಗ್ತದೆ ಡೈರೆಕ್ಟ್ ಮೆಥಡ್ ಇನ್ ಡೈರೆಕ್ಟ್ ಮೆಥಡ್ ಅಂತೇಳಿ. ಇವೆರಡು ಇರ್ತಾವತ್ತಿದ್ದೆ ಸೇಮ್ ಇರ್ತಾವ. ಅಂದ್ರೆ ನೀವು ಡೈರೆಕ್ಟ್ ಮೆಥಡ್ ಇರಲಿ ಇನ್ ಡೈರೆಕ್ಟ್ ಮೆಥಡ್ ಇರಲಿ ಅದ್ರೊಳಗೆ ಏನು ಚೇಂಜ್ ಆಗಂಗಿಲ್ಲ. ಫಾರ್ಮೆಟ್ ಚೇಂಜ್ ಆಗೋದು ಬರೀ ಒಂದೇದ್ರೊಳಗೆ ಅಷ್ಟು ಫಾರ್ಮೆಟ್ ಚೇಂಜ್ ಆಗ್ತದೆ ಅವ್ರು. ಓಕೆ, ನೀವು ನೆಕ್ಸ್ಟ್ ಇದ್ರೊಳಗೆ ಕಂಟಿನ್ಯೂ ಗೊತ್ತಾಗ್ತದೆ ನಿಮ್ಗೆ. ಇನ್ನು ಡೈರೆಕ್ಟ್ ಮೆಥಡ್ ಇದ್ದಾಗ ಇನ್ ಡೈರೆಕ್ಟ್ ಮೆಥಡ್ ಫಾರ್ಮೆಟ್ ಚೇಂಜ್ ಆಗ್ತದೆ ಅಂತ ಹೇಳ್ತೀನಿ. ಓಕೆ, ಇದು ಡೈರೆಕ್ಟ್ ಮೆಥಡ್ ನೋಡ್ಕೊಂಡು ಫಸ್ಟಿಗೆ. ಡೈರೆಕ್ಟ್ ಮೆಥಡ್ ಹೋಗಿ ಏನಂತಂದ್ರೆ ಡೈರೆಕ್ಟ್ ಆಗಿ ನಾವು ಏನು ಮಾಡ್ತಿಲ್ಲ, ಸೇಲ್ಸ್ ಪರ್ಚೇಸ್ ಅವೆಲ್ಲ ರೆಕಾರ್ಡ್ ಆಗ್ತದೆ. ಸೊ ನೋಡ್ಕೋರಿ ಏನು ಕೊಡೋಣ ಸರ್ ಕ್ವಶನ್ ಅಂತೀವಿ. ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಬೈ ಡೈರೆಕ್ಟ್ ಮೆಥಡ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫಾರ್ ದ ಇಯರ್ ಎಂಡೆಡ್ 31st 2023. ಒಂದೇದೇನು ಕೊಡ ನೋಡ್ರಿ, ಕ್ಯಾಶ್ ಸೇಲ್ಸ್ ಕೊಡೋಣ. ಏನು ಕೊಡೋಣ? ಕ್ಯಾಶ್ ಸೇಲ್ಸ್. ಸೊ ಕ್ಯಾಶ್ ಸೇಲ್ಸ್ ಇಸ್ ಅ ವಾಟ್? ಡೇ ಟು ಡೇ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್ ಹೌದಿಲ್ಲ ಹೇಳ್ರಿ. ಸೇಲ್ ಇಸ್ ಅ ಆಪರೇಟಿಂಗ್ ಆಕ್ಟಿವಿಟೀಸ್. ನಾನ್ ಆಪರೇಟಿಂಗ್ ಯಾವ್ದಂತ ನಿಮ್ಗೆ ಗೊತ್ತೈತೆ ಆಲ್ರೆಡಿ. FFO ಚಾಪ್ಟರ್ ಒಳಗೆ ನಾವು ನಾನ್ ಆಪರೇಟಿಂಗ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಾನು ನಿಮ್ಗೆ ಡಿಸ್ಕಸ್ ಮಾಡೀನಿ. ಆಪರೇಟಿಂಗ್, ನಾನ್ ಆಪರೇಟಿಂಗ್. ಸೊ ಅಲ್ಲೆಲ್ಲ ಬರೋದು ನಾನ್ ಆಪರೇಟಿಂಗ್, ಇಲ್ಲೇ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಬರ್ರಿ, ಕ್ಯಾಶ್ ಸೇಲ್ಸ್ಗೆ ಎಷ್ಟು ರೊಕ್ಕ ಬಂದೈತೆ ನೋಡ್ರಿ. ಇಸ್ ಇಟ್ ಇನ್ಫ್ಲೋ ಆರ್ ಔಟ್ಫ್ಲೋ? ಸೇಲ್ ಮಾಡಿದ್ರೆ ರೊಕ್ಕ ಬರ್ತಿತ್ತು ಹೋಗ್ತಿತ್ತು. ಇನ್ಫ್ಲೋ ಅಂದ್ರೆ ಪ್ಲಸ್. ಇನ್ಫ್ಲೋ ಅಂದ್ರೆ ಏನ್ರಿ? ಪ್ಲಸ್. ನೆನ್ಪಿಟ್ಬೋದು, ಇನ್ಫ್ಲೋ ಮೀನ್ಸ್ ಪ್ಲಸ್. ನೆಕ್ಸ್ಟ್ ಐತೆ ನೋಡ್ರಿ, ಆಗಲೇ ಹೇಳಿದಲ್ಲ, ರಿಸಿಪ್ಟ್ ಫ್ರಮ್ ಡೇಟರ್ಸ್ ಅಂದ್ರೆ ಏನ್ ಹೇಳ್ರಿ? ರಿಸಿಪ್ಟ್ ಮಾಡಿ ಫ್ರಮ್ ಯಾರ ಕಡೆಯಿಂದ? ಡೇಟರ್ಸ್ ಕಡೆಯಿಂದ ರೊಕ್ಕ ಬರ್ತೈತಿ. ಉದ್ರಿ ಸೇಲ್ ಮಾಡಿದ್ದ ಇತ್ತಂದ್ರೆ ಏನ್ ಮಾಡಿದ್ರೆ ಫಾರ್ ಕ್ರೆಡಿಟ್ ಸೇಲ್ಗೆ ರೊಕ್ಕ ಕಲೆಕ್ಟ್ ಮಾಡ್ತೀವಿ. ಉದ್ರಿ ಸೇಲ್ ಮಾಡಿ ರೊಕ್ಕ ಆಮೇಲೆ ಬರುತ್ತಲ್ಲ, ಉದ್ರಿ ಸೇಲ್ ರೊಕ್ಕ ಅವ್ರದ್ದು ಯಾವಾಗ ಬರ್ತೈತಿ ಅವಾಗ ರಿಸಿಪ್ಟ್ ಫ್ರಮ್ ಡೇಟರ್ಸ್, ರಿಸಿಪ್ಟ್ ಫ್ರಮ್ ಕಸ್ಟಮರ್ಸ್. ಕ್ಯಾಶ್ ರಿಸಿಪ್ಟ್ ಫ್ರಮ್ ಕಸ್ಟಮರ್ಸ್ ಎಷ್ಟಿತ್ತು ನೋಡ್ರಿ? 15 lakh ಕಸ್ಟಮರ್ ಕಡೆಯಿಂದ ರೊಕ್ಕ ಬಂದೈತಿ. ಉದ್ರಿ ಸೇಲ್ ಮಾಡಿದ ರೊಕ್ಕ ಕಸ್ಟಮರ್ ಕಡೆಯಿಂದ ಬಂದೈತಿ. ಸೊ ಇನ್ಫ್ಲೋನ ಔಟ್ಫ್ಲೋ ಹೇಳ್ರಿ? ಇನ್ಫ್ಲೋ ಪ್ಲಸ್. ನೆಕ್ಸ್ಟ್ ಏನ್ ಬಂದೈತಿ ನೋಡ್ರಿ, ಕಮಿಷನ್ ಬ್ರೋಕರೇಜ್ ರಿಸೀವ್ ಮಾಡಿ. ಸೊ ರೊಕ್ಕ ಬರ್ತಿತ್ತು ಹೋಗ್ತೈತ್ರಿ. ಹಾ, ಕಮಿಷನ್ ಆ್ಯಂಡ್ ಬ್ರೋಕರೇಜ್. ಯೂಸಲಿ ನಾವು ಏನು ಮಾಡ್ತಿರ್ತೀವಿ, ಕೆಲಸ ಕಮಿಷನ್ ಇಸ್ಕೋತೀವಿ. ಏನು ಬ್ರೋಕರೇಜ್ ರಿಸೀವ್ಡ್ ಐತಲ್ಲ, ರಿಸೀವ್ಡ್ ಅಂದ್ರೆ ಬಂದೈತಂದೆ. ಹೌ ಮಚ್? 2,40,000. ಸೊ ಇದು ಇನ್ಫ್ಲೋನ ಔಟ್ಫ್ಲೋ ಹೇಳ್ರಿ? 2,40,000 ಐತೆ ನೋಡ್ರಿ. ಕರೆಕ್ಟ್? ಓಕೆ. ಸೊ ನಾವು ಯು ಹ್ಯಾವ್ ಟು ಗೆಟ್ ದ ಟೋಟಲ್. ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 22,40,000.
ಇದು ರೊಕ್ಕ ಬಂದಿದ್ದು ಅದ್ರ ರೊಕ್ಕ ಒಂದು ಲೆಸ್ ಐಟಮ್ ಇದೆ ನೋಡ್ರಿ ಕೇಳಿ ಕಂಟಿನ್ಯೂ ಇದೆ ನೋಡ್ರಿ. ಪೇಮೆಂಟ್ ಟು ಸಪ್ಲೈಯರ್, ಪೇಮೆಂಟ್ ಯಾರಿಗೆ ಹೇಳ್ರಿ? ಪೇಮೆಂಟ್ ಮಾಡಿದ ರೊಕ್ಕ ಬರ್ತಿದ್ದು ಹೋಗ್ತಿತ್ತು. ಇಟ್ ಇಸ್ ಔಟ್ಫ್ಲೋ ಆಫ್ ಕ್ಯಾಶ್. ಔಟ್ಫ್ಲೋ ಆಫ್ ವಾಟ್? ಕ್ಯಾಶ್. ಪೇಮೆಂಟ್ ಟು ಏನ್ ಕೊಡ ನೋಡ್ರಿ? ಸಪ್ಲೈಯರ್. ಸಪ್ಲೈಯರ್ ಅಂದ್ರೆ ಯಾರ್ರಿ? ಅಂದ್ರೆ ನಾವು ಉದ್ರಿ ಪರ್ಚೇಸ್ ಮಾಡ್ತೀವಿ, ಆಗ ಹೇಳಿದಲ್ಲ ಉದ್ರಿ ಪರ್ಚೇಸ್. ಕ್ರೆಡಿಟ್ ಪರ್ಚೇಸ್ ಮಾಡ್ತೀವಿ. ಕ್ರೆಡಿಟ್ ಪರ್ಚೇಸ್ ಮಾಡಿದ ರೊಕ್ಕ ಕೊಡ್ಬೇಕಲ್ಲ, ಉದ್ರಿ ಮಾಲ್ ಹಾಕ್ಸಿದಾಗ ರೊಕ್ಕ ಕೊಡ್ಬೇಕಲ್ಲ, ಉದ್ರಿ ಮಾಲ್ ಹಾಕ್ಸಿದ ರೊಕ್ಕ ಕೊಡ್ಬೇಕು. ಯಾರಿಗೆ ಕೊಡ್ಬೇಕು? ಸಪ್ಲೈಯರ್ಗೆ. ಸಪ್ಲೈಯರ್ ಮೀನ್ಸ್ ಕ್ರೆಡಿಟರ್ಸ್ ರೊಕ್ಕ ಕೊಡ್ಬೇಕಂದ್ರೆ ಎಷ್ಟು ಕೊಡ್ಬೇಕು ನೋಡ್ರಿ? 8 lakh. ಇನ್ನರ್ ಕಾಮ್ ತೋತಿನ 8 lakh. ರೈಟ್ ನೋಡಿ ಇನ್ನರ್. ನೆಕ್ಸ್ಟ್ ಬರ್ರಿ, ಮತ್ತೆ ಯಾರಿಗೆ ಪೇ ಮಾಡಿತ್ತು ನೋಡ್ರಿ? ಕ್ಯಾಶ್ ಪರ್ಚೇಸ್ ಮಾಡಿದಾಗ ರೊಕ್ಕ ಬರ್ತಿತ್ತು ಹೋಗ್ತಿತ್ತು ಹೇಳ್ರಿ? ಹೋಗ್ತೈತಿ. ಕ್ಯಾಶ್ ಪರ್ಚೇಸ್ ಆಗಲೇ ಹೇಳಿದೆಲ್ಲ, ಕ್ರೆಡಿಟ್ ಪರ್ಚೇಸ್ ಸಲುವಾಗಿ ರೊಕ್ಕ ಪೇ ಮಾಡ್ತೀವಿ ಸಪ್ಲೈಯರ್ಗೆ. ಕ್ರೆಡಿಟ್ ಪರ್ಚೇಸ್ ಸಲುವಾಗಿ ಸಪ್ಲೈಯರ್ ರೊಕ್ಕ ಪೇ ಮಾಡ್ತೀವಿ. ಕ್ಯಾಶ್ ಪರ್ಚೇಸ್ದಾಗ ರೊಕ್ಕ ಆಟೋಮೆಟಿಕ್ಲಿ ಫಸ್ಟ್ ಹೋಗ್ತದಲ್ಲ. ಓಕೆ, ಕ್ಯಾಶ್ ಆ್ಯಂಡ್ ಕ್ಯಾರಿ ಪರ್ಚೇಸ್ ಮಾಡಿ. ಸೊ ಇಟ್ಸ್ ಅ ಇನ್ಫ್ಲೋ ಆರ್ ಔಟ್ಫ್ಲೋ? ಔಟ್ಫ್ಲೋ. ಎಷ್ಟು ನೋಡಿ ಕ್ಯಾಶ್ ಪರ್ಚೇಸ್? 1 lakh. ಸೊ ರೊಕ್ಕ ಹೋಗ್ತೈತಿ 1 lakh rupees. ನೆಕ್ಸ್ಟ್ ಬರ್ರಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂದ್ರೆ ಸ್ಯಾಲ್ರಿ ಕೊಡ್ಬೇಕಾಗಿತಿ, ಇನ್ನೂ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲಲ್ಲ, ಅದು ಕೊಟ್ಟಿಲ್ಲ ಅಂದ್ರೆ ರೊಕ್ಕ ಹೋಗಿಲ್ಲ, ರೆಕಾರ್ಡ್ ಆಗಂಗಿಲ್ಲ. ಸೊ ಕ್ಯಾನ್ಸಲ್ ಮಾಡೋದು, ಹಾಕಬಾರ್ದು. ಯಾಕೆ ಹಾಕಬಾರ್ದು ಗೊತ್ತಲ್ಲ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂದ್ರೆ ಹೇಳ್ರಿ, ಸ್ಯಾಲ್ರಿ ಕೊಡ್ಬೇಕಾಗಿತಿ ಬಟ್ ಇನ್ನೂ ಕೊಟ್ಟಿಲ್ಲ ಅಂದ್ರೆ ರೊಕ್ಕ ಹೋಗಿಲ್ಲ. ಹೋಗಿಲ್ಲ ಅಂದ್ರೆ ಔಟ್ಫ್ಲೋ ಆಗಿಲ್ಲ, ನನಗೆ ಬಿಟ್ಬಿಡ್ರಿ, ಇಗ್ನೋರ್ ಇಟ್. ನೆಕ್ಸ್ಟ್ ಏನು ನೋಡ್ರಿ? ಕ್ಯಾಶ್ ಪೇಮೆಂಟ್ ಫಾರ್. ಕ್ಯಾಶ್ ಪೇಮೆಂಟ್ ಮಾಡಿ ನಾವು ಏನು ಮಾಡಿವಿ? ಕ್ಯಾಶ್ ಪೇಮೆಂಟ್ ಫಾರ್. ಎದಕ್ಕೆ ಮಾಡಿ ನೋಡ್ರಿ? ಓಕೆ, ಸ್ಯಾಲ್ರಿ ಕೊಟ್ರೆ ಇಸ್ ಇಟ್ ಆಪರೇಟಿಂಗ್ ಆಕ್ಟಿವಿಟೀಸ್? ಎಷ್ಟು ನೋಡ್ರಿ ಸ್ಯಾಲ್ರಿ? ಓಕೆ, ಅದು ಇನ್ನರ್ ಕಾಲಮ್ ಐತಿ, ಇನ್ನರ್ ಕಾಲಮ್ ತಗೋತೀನಿ. ನೆಕ್ಸ್ಟ್ ಐತಿ ರೆಂಟ್ ಕೊಟ್ಟಿವಿ. ಎಷ್ಟು ಕೊಟ್ಟಿವಿ ನೋಡ್ರಿ ರೆಂಟ್? 10,000. ಮತ್ತೇನು ಕೊಟ್ಟಿರಿ? ರಿಪೇರ್ ಚಾರ್ಜ್ ಕೊಟ್ರಿ. ಎಷ್ಟು ಕೊಟ್ರಿ? ಎಷ್ಟು ರೀ? ಓಕೆ, ಟೋಟಲ್ ಕ್ಯಾಶ್ ಪೇಮೆಂಟ್ ಫಾರ್ ಎಕ್ಸ್ಪೆನ್ಸಸ್ ಅಂತ ಕರಿತೀನಿ. ಏನು ಕರಿತೀವಿ? ಟೋಟಲ್ ಕ್ಯಾಶ್ ಪೇಮೆಂಟ್ ಫಾರ್ ಎದ್ರ ಸಲುವಾಗಿ? ಎಕ್ಸ್ಪೆನ್ಸ್ ಸಲುವಾಗಿ ಕ್ಯಾಶ್ ಪೇಮೆಂಟ್ ನೋಡಿ. ಇದು ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲ ಇವೆಲ್ಲ, ಸ್ಯಾಲ್ರಿ, ರೆಂಟ್, ರಿಪೇರ್ಸ್ ಎಲ್ಲ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲ. ಟೋಟಲ್ ಪೇಮೆಂಟ್ ಎಷ್ಟಾಯ್ತು ನೋಡ್ರಿ? 60,000. ಏನು ಹೇಳಿರುತ್ತೆ? ಪೇಮೆಂಟ್ ಫಾರ್ ಕ್ಯಾಶ್ ಪೇಮೆಂಟ್ ಫಾರ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಆಕ್ಟಿವಿಟೀಸ್. ಓಕೆ, ನೆಕ್ಸ್ಟ್ ಏನು ಪೇ ಮಾಡಿ ನೋಡ್ರಿ? ಇನ್ನೊಂದು ಪೇ ಮಾಡಿ ನೋಡ್ರಿ. ಹೇಳ್ರಿ, ಟ್ಯಾಕ್ಸಸ್ ಪೇಯ್ಡ್. ಎಷ್ಟಿದೆ ನೋಡ್ರಿ ಟ್ಯಾಕ್ಸಸ್ ಪೇಯ್ಡ್? 70,000 ಟ್ಯಾಕ್ಸ್ ಪೇ ಮಾಡಿ ನಾವು. ಓಕೆ, ಟೋಟಲ್ ಪೇಮೆಂಟ್ ಎಷ್ಟಾಗೈತಿ ನೋಡ್ಕೊರಿ. ಟೋಟಲ್ ಪೇಮೆಂಟ್ ಎಷ್ಟಾಯ್ತು ಹೇಳಿ? ಎಷ್ಟೈತೆ ನೋಡ್ರಿ ಫಸ್ಟ್ ಒನ್? ಓಕೆ, ಟೋಟಲ್ ಪೇಮೆಂಟ್ ಎಷ್ಟಾಯ್ತು? 10,30,000 ಟೋಟಲ್ ಪೇಮೆಂಟ್ ಆಯ್ತಲ್ಲ. ಸೊ ಬಂದಿದ್ರೊಳಗೆ ಹೋಗಿದ್ದು ಮೈನಸ್ ಮಾಡಿ. ಸೊ ಇದು ರಿಸಿಪ್ಟ್ ಒಳಗೆ ಪೇಮೆಂಟ್ ಮೈನಸ್ ಮಾಡಿ. 12,10,000 ಇದು ಪೇಮೆಂಟ್ ಮೈನಸ್ ಮಾಡಕ್ಕೆ. ಓಕೆ, 12,10,000. ಸೊ ಇದೇನು ಹೇಳ್ರಿ? ದಿಸ್ ಈಸ್ ಅ ನೆಟ್ ಕ್ಯಾಶ್ ಫ್ಲೋ ಫ್ರಾಮ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್. ಇದು ಪಾಸಿಟಿವ್ ಐತೆ ನೆಗೆಟಿವ್ ಐತಿ? ಪಾಸಿಟಿವ್ ಐತಿ. ಇದಕ್ಕೆ ಪಾಸಿಟಿವ್ ಕ್ಯಾಶ್ ಫ್ಲೋ ಅಥವಾ ಇನ್ಕ್ರೀಸ್ ಏನು ಹೇಳ್ರಿ? ಇನ್ಕ್ರೀಸ್ ಇನ್ ವಾಟ್? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ಸ್ ಅನ್ಕತ್ತೀವಿ. ಹಿಂಗೆ ಅನ್ಬೋದು ನೀವು. ಇನ್ನೂ ಸಾಯ್ತಿ ನಾವು ಇದಕ್ಕೆ ನಾವು ಏನು ಕತ್ತೀವಿ? ಇದು ಪಾಸಿಟಿವ್ ಐತ್ರ, ಪಾಸಿಟಿವ್ ಕ್ಯಾಶ್ ಇನ್ಫ್ಲೋಸ್ ಅನ್ಬೋದು. ಅಥವಾ ನೆಟ್ ಇನ್ಕ್ರೀಸ್ ಏನು ಹೇಳಿ? ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅನ್ಬೋದು. ಅಕಸ್ಮಾತ್ ಇದನ್ನ ನೆಗೆಟಿವ್ ಇತ್ತು ಅಂತ ತಿಳ್ಕೊರಿ. ಏನಿತ್ತಂದ್ರೆ ನೆಗೆಟಿವ್ ಕ್ಯಾಶ್ ಫ್ಲೋ ಅಂತಾರೆ. ಏನಂತಾರೆ? ಮೈನಸ್ ಬರ್ಬೇಕಂದ್ರೆ ಇದು ಮೈನಸ್ ಆಗುತ್ತಲ್ಲ. ಮೈನಸ್ ಆದ್ರೆ ಏನು ಹೇಳಿ? ಮೈನಸ್ ಅಂದ್ರೆ ಏನು? ರಿಸಿಪ್ಟ್ ಕಡಿಮೆ ಇರ್ತೈತಿ, ಪೇಮೆಂಟ್ ಜಾಸ್ತಿ ಅಂತ ತಿಳ್ಕೊರಿ. ಇದಕ್ಕೆ ನಾವು ನೆಗೆಟಿವ್ ಕ್ಯಾಶ್ ಫ್ಲೋ ಅಂತ ಕತಿ. ಇದಕ್ಕೆ ಏನ್ಬೋದು ಅಂದ್ರೆ ನೆಟ್ ಡಿಕ್ರೀಸ್ ಅಂತ ಕತಿ. ಏನು ಕತಿ? ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಫ್ಲೋ ಫ್ರಮ್ ದ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಕರಿಬಹುದು. ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ಸ್ ಅಂತ ನೆಟ್ ಇನ್ಕ್ರೀಸ್ ಕ್ಯಾಶ್ ಫ್ಲೋ ಫ್ರಮ್ ದ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಅನ್ಬೋದು. ಓಕೆ,
ಸೊ ಅಥವಾ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿವ್ಸ್ ಬರೆದ್ರು ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಆಲ್ಟರ್ನೇಟಿವ್ ನೀವು ಹೇಳ್ತೇನೆ, ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿವ್ ಆಕ್ಟಿವಿಟೀಸ್ ಅಂತ ಕರೀರಿ. ಪಾಸಿಟಿವ್ ಐತಿ ಅಥವಾ ನೆಗೆಟಿವ್ ಐತಿ. ಪಾಸಿಟಿವ್ ಇತ್ತು ಅಂತ ಇದ್ರೆ ಅರ್ಥ ಏನು ಹೇಳಿ, ನೆಟ್ ಕ್ಯಾಶ್ ಇನ್ಕ್ರೀಸ್ ಆಗೈತೆ ಅಂದಾಗ ಏನೈತಿ, ನೆಟ್ ಕ್ಯಾಶ್, ಅದಕ್ಕೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಫ್ಲೋ ಫ್ರಮ್ ದ ಆಪರೇಟಿವ್ ಆಕ್ಟಿವಿಟೀಸ್ ಅಂತ ಅನ್ಬೋದು. ಅದು ಅಕಸ್ಮಾತ್ ಅದು ನೆಗೆಟಿವ್ ಅಂತಂದ್ರೆ, ಅಂದ್ರೆ ರಿಸಿಪ್ಟ್ ಕಡಿಮೆ ಇದ್ದ ಪೇಮೆಂಟ್ ಹೆಚ್ಚಿಗೆ ಇದ್ರೆ ಏನಂತೀರಿ, ನೆಟ್ ಕ್ಯಾಶ್ ಫ್ಲೋ ಫ್ರಮ್, ನೆಟ್ ಕ್ಯಾಶ್ ಡಿಕ್ರೀಸ್ ಕ್ಯಾಶ್ ಫ್ಲೋ ಫ್ರಮ್ ದ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಅನ್ಬೋದು. ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಯ್ತು ಅಂತ ಹೇಳ್ತೀವಿ ಅಷ್ಟೇ. ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳ್ತೀವಿ ಅಷ್ಟೇ. ಓಕೆ, ಸೊ ಇದು ಡೈರೆಕ್ಟ್ ಮೆಥಡ್ ಪ್ರಕಾರ ಇದೆ. ಅದ್ರ ಪ್ರಕಾರ ಹೇಳಿದೆ, ಇದು ಡೈರೆಕ್ಟ್ ಮೆಥಡ್ ಇದು. ಓಕೆ, ಏನು ಕನ್ಫ್ಯೂಸ್ ಐತಿ? ಔಟ್ಸ್ಟ್ಯಾಂಡಿಂಗ್ ಬರಂಗಿಲ್ಲ, ಯಾಕಂದ್ರೆ ಕ್ಯಾಶ್ ಫ್ಲೋ ಅಂದ್ರೆ ಏನು ಹೇಳಿ, ಕ್ಯಾಶ್ ಐದರ್ ಇನ್ ಆರ್ ಔಟ್ ಆಗಿದ್ರೆ ಅಷ್ಟೇ ತಗೋಬೇಕು. ಸೊ ನಾನ್ ಕ್ಯಾಶ್ ಐಟಮ್ಸ್ ತೊಗೊಳಂಗಿಲ್ಲ ನಾವು. ಏನು ತೊಗೊಳಂಗಿಲ್ಲ? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂತ ಇದೆ ಸರ್. ಅದು ಹೇಳಿದಿಲ್ಲ. ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಇಡ್ರಿ, ರೊಕ್ಕ ಹೋಗೈತಿ, ಹೋಗಿಲ್ಲ ಅಂತಂದ್ರೆ ಮತ್ತೆ ರೊಕ್ಕಕ್ಕೆ ಎಫೆಕ್ಟ್ ಆಗ್ತದೆ ಇಲ್ಲ, ಮತ್ತೆ ಅದಕ್ಕೆ ತೊಗೊಳಂಗಿಲ್ಲ. ಎಫ್ಎಫ್ಒ ಒಳಗ ಎಲ್ಲ ನಾನ್ ಕ್ಯಾಶ್ ತಗೋಬೇಕು ಸರ್. ಇಲ್ಲಿ ಕ್ಯಾಶ್ ತಗೋಬೇಕು. ಇಲ್ಲಿ ಬರೀ ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಅಷ್ಟೇ ತಗೋಬೇಕು. ಇಂಡೈರೆಕ್ಟ್ ಮೆಥಡ್ ಅನ್ನ ನೆಕ್ಸ್ಟ್ ಕ್ಲಾಸ್ ನಾನು ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ಇದು ಡೈರೆಕ್ಟ್ ಮೆಥಡ್ ಮಾಡಿಸಿದೆ ನಾನು. ಸೊ ಇಫ್ ಯು ಲೈಕ್ ದಿಸ್ ಕ್ಲಾಸ್, ಓಕೆ, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಓಕೆ ಕಮೆಂಟ್. ನಿಮ್ಗೆ ಮತ್ತೇನಾದರೂ ಇದ್ರ ಮೇಲೆ ಎಕ್ಸ್ಟ್ರಾ ಕ್ವಶನ್ ಬೇಕಾದ್ರೂ ನನಗೆ ಕಮೆಂಟ್ ಮಾಡಿರಿ, ಡೈರೆಕ್ಟ್ ಮೇಲೆ ನಾನು ಮಾಡಿಸ್ತೀನಿ. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಟಿಲ್ ದೆನ್ ಬಾಯ್ ಬಾಯ್. ಓಕೆ, ಎಸ್, ಟೇಕ್ ಕೇರ್ ಆಫ್ ಯು. ಸರ್ ನನಗೂ ಮಾಡ್ಕೊಡ್ರಿ ಸರ್.